ಆಫ್ಟರ್ 5 ಸೀಸನ್ಸ್ ಸ್ಟ್ರೇಂಜರ್ ಥಿಂಗ್ಸ್ ಇವತ್ತಿಗೆ ಫೈನಲಿ ಎಂಡ್ ಆಯಿತು ಆ್ಯಂಡ್ ವೆರಿ ಕಾಂಟ್ರವರ್ಷಿಯಲ್ ಎಂಡಿಂಗ್ ಆಗಿದೆ. ತುಂಬ ಜನಕ್ಕೆ ಇಷ್ಟ ಆಗ್ಬೋದು, ತುಂಬ ಜನಕ್ಕೆ ಇಷ್ಟ ಆಗದೆ ಇರ್ಬೋದು, ಅದು ಅವ್ರವ್ರ ಪರ್ಸ್ಪೆಕ್ಟಿವ್. ಸೊ ಪ್ರಾಬ್ಲಮ್ ಏನಾಗಿತ್ತು ಅಂದರೆ ತುಂಬ ಪ್ಲಾಟ್ಸ್, ಅಂದರೆ ಕ್ರಿಯೇಟರ್ಸು, ಯೂಟ್ಯೂಬರ್ಸು, ಥಿಯರಿಟಿಕಲ್ ಮಾಡ್ತಿರ್ತಾರಲ್ಲ ಅವ್ರುಗಳು ಇಂತೆಂಥ ಥಿಯರೀಸ್ ಇಟ್ಬಿಟ್ಟಿದ್ದು ಅಂದರೆ ನಮ್ಮ ಮುಂದೆ ಫುಲ್ ಈ ಥರ ಆಗುತ್ತೆ, ಆ ಥರ ಆಗುತ್ತೆ, ಏನೇನೋ ಆಗುತ್ತೆ ಅಂತೆಲ್ಲ ಒಂದು ಥಿಯರೀಸ್ನ ನಮ್ಮ ಮುಂದೆ ಇಟ್ಟಿದ್ರು. ಅದಕ್ಕೋಸ್ಕರ ನಾವು ಆ ಥರ ಭಾಳ ಓವರ್ ಹೈಪ್ಡ್ ಆಗಿ ಓವರ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ಬಿಟ್ಟಿದ್ವಿ. ಎಕ್ಸಾಂಪಲ್ ಇವಾಗ ಏನೊಂದು 4 ಸೀಸನ್ಸಿಂದ ಒಂದು ಫುಲ್ ಒಂದು ಬಿಲ್ಡಪ್ ಕೊಡ್ತಾ ಇರಲ್ಲ ಲಾಸ್ಟ್ ಬಾಸ್, ಫೈನಲ್ ಬಾಸಿಗೆ ಅವ್ರ ಜೊತೆ ಫೈಟಿಂಗ್ ಆಯಿತು. ಆದರೆ ಅದು 4 5 ನಿಮಿಷದಲ್ಲಿ ಮುಗ್ದು ಹೋಗ್ಬಿಡ್ತು. ಅಂದರೆ ಅಷ್ಟು ಭಾಳ ಈಸಿಲಿ ಡಿಫೀಟ್ ಮಾಡಿಬಿಟ್ರು ಅಂತ ಒಂದು ಫೀಲಿಂಗ್ ಬಂತು. ಆದರೆ ನೀವು ಎಮೋಷ್ನಲ್ ವಾಚರ್ಸ್ ಆಗಿದ್ದರೆ ನಿಮ್ಮ ಒಂದು ಸ್ಟ್ರೇಂಜರ್ ಥಿಂಗ್ಸ್ ಅನ್ನೋ ಶೋ ನಿಮಗೆ ಬಹಳ ದಿನದಿಂದ ನಿಮ್ಮ ಒಂದು ಮನಸ್ಸಿಗೆ ಹತ್ತಿರ ಆಗಿರೋದ್ರಿಂದ ನಿಮಗೆ ಆ ಎಮೋಷ್ನಲ್ ಎಂಡಿಂಗು ನಿಮಗೆ ಹಿಟ್ ಆಗುತ್ತೆ. ಓವರ್ ಆಲು ತುಂಬಾ ಚೆನ್ನಾಗಿತ್ತು. ನಾನು ಸೀರಿಯಸ್ ಹೇಳ್ಬೇಕಂತಂದ್ರೆ, ಯಾಕಂದರೆ ಸೀಸನ್ 5 ಕಂಪ್ಲೀಟ್ಲಿ ಬ್ಯಾಡೆಸ್ಟ್ ಮೂಮೆಂಟ್ಸ್ ಭಾಳ ಇದ್ವು. ಈಗ ಜಾಯ್ಸ್ ಬಯರ್ಸಿನ ಒಂದು ಲಾಸ್ಟು, ಸೊ ಫಸ್ಟ್ ಆಫ್ ಆಲ್ ಬಾಂಬ್ಸ್ ಡ್ರಾಪ್ ಮಾಡಿದ್ದಾರೆ, ಇನ್ಅಪ್ರೋಪ್ರಿಯೇಟ್ ಲ್ಯಾಂಗ್ವೇಜ್ ಯೂಸ್ ಮಾಡಿದ್ದಾರೆ, ಆಮೇಲೆ ಮಿಡಲ್ ಫಿಂಗರ್ಸ್ ತೋರಿಸೋದು ಯೂಸ್ ಮಾಡಿದ್ದಾರೆ. ಇದೆಲ್ಲ ಏನೂ ಮಾಡಿರಲಿಲ್ಲ, ಫೈನಲ್ ಎಪಿಸೋಡಲ್ಲಿ ಮಾತ್ರ ಈ ಥರ ಒಂದು ಮಾಡಿದ್ದಾರೆ. ಸೊ ತುಂಬ ಹಾರ್ಡ್ ಹಿಟ್ಟಿಂಗ್ ಆಗುತ್ತೆ. ಆ ಒಂದು ಹಳೇ ಒಂದು ಮಾಡಿದಾರಲ್ಲ, ವ್ಯಕ್ನ ಏನೇನು ಮಾಡ್ದ ಈ ಫ್ಯಾಮಿಲಿಗೆ, ಏನೇನು ಯಾರ್ಯಾರಿಗೆ ಸಾಯಿಸ್ದ, ಅದೆಲ್ಲ ಅಂದರೆ ಯೋಚನೆ ಮಾಡಿಕೊಂಡು ಅವನಿಗೆ ಅವ್ನ ತಲೆಗೆ ಹೊಡಿತಾ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಫೀಲ್ ಆಗುತ್ತೆ. ಎಸ್, ಇವಾಗ ಅವ್ರು ರಿವೆನ್ಸ್ ತೊಗೊಂಡಿದ್ದಾರೆ ಅಂತ. ಈಗಂತೂ ಮೇಕರ್ಸು ನಿಮ್ಮ ಒಂದು ತಲೆಗೆ ಒಳ್ಳೆ ಬಿಟ್ಬಿಡ್ತಾರೆ. ನೀನು 11 ಸತ್ತಿರೋ ಬದುಕಿರೋನ್ನ ನೀನ್ ಮೇಲೆ ಬಿಟ್ಟಿದ್ದು, ನೀನು ಯೋಚನೆ ಮಾಡ್ಕೊ, ನೀನು ನಂಬಂಗಿರೋ ನಮಗೂ ಬಿಟ್ಟರೆ ಬಿಡುತ್ತೆ, ನಮ್ಮ ಮೇಲೆ ಬಿಟ್ಬಿಟ್ಟಿದ್ದಾರೆ. ಸೊ ಓವರ್ ಆಲ್ ಸೀರೀಸ್ ನನಗೆ ಸ್ಯಾಟಿಸ್ಫೈಡ್ ಆಯ್ತು. ಯಾಕೆಂದರೆ ನಾನು ಹಾರ್ಡ್ ಕೋರ್ ಸ್ಟ್ರೇಂಜರ್ ಥಿಂಗ್ಸ್ ಫ್ಯಾನ್ ಆಗಿರೋದ್ರಿಂದ ನನಗೆ ತುಂಬಾ ಇಷ್ಟ ಆಯಿತು. ಅದು ಬಿಟ್ಟರೆ ನೆಗೋಷಿಯೇಬಲ್ ಅಂದರೆ ಈಗ ಲೈಕ್ ಕ್ವಶನೇಬಲ್ ಮೂಮೆಂಟ್ಸ್ ಇದ್ದಾವೆ. ಪ್ಲಾಟ್ ತುಂಬಾ ಹಾಗೆ ಬಿಟ್ಟಿದ್ದಾರೆ. ಆ ಒಂದು ಸ್ಟೋನ್ ಹೇಗೆ ಬಂತು ಹೆನ್ರಿ ಹತ್ರ, ಅದೆಲ್ಲ ಕಂಪ್ಲೀಟ್ ಸ್ವಲ್ಪ ಕ್ವಶನ್ಸ್ ಇದ್ದಾವೆ. ಅದನ್ನ ಎಂಡ್ ಆಗಲ್ಲ ಕಂಪ್ಲೀಟ್ಲಿ. ಐ ಡೋಂಟ್ ಥಿಂಕ್ ಈಗ ನೆಕ್ಸ್ಟ್ ಸೀಸನ್ನು ಕೂಡ ಬರುತ್ತೆ ಅಂತ. ಇಟ್ ಈಸ್ ನಾಟ್ ಪಾಸಿಬಲ್. ಸೊ ಕಂಪ್ಲೀಟ್ಲಿ ಓವರ್ ಹೇಳ್ಬೇಕಂದ್ರೆ ನನಗೆ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ತೀನಿ.